29ರ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಗೂಳೂರು ವೃತ್ತದಿಂದ ಮೆರವಣಿಗೆ ಹೊರಟು ಪುರಸಭೆವರೆಗೆ ನಡೆಯುತ್ತದೆ. ಜನಾಂಗದ ಗಣ್ಯರಿಂದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಒನಕೆ ಓಬವ್ವ ಜಯಂತಿಗೆ ಛಲವಾದಿ ಜನಾಂಗದವರೆಲ್ಲ ಕೈಜೋಡಿಸಿ ಊರಿನ ಹಬ್ಬದ ರೀತಿಯಲ್ಲಿ ಆಚರಿಸಿ ಒನಕೆ ಓಬವ್ವಳ ಸಾಹಸ ದಿಟ್ಟತನವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ ಎಂದರು. ಪುಷ್ಪಾಲಂಕೃತ ಸಾರೋಟಿನಲ್ಲಿ ಓಬವ್ವಳ ಭಾವಚಿತ್ರದೊಂದಿಗೆ ವಿವಿಧ ಕಲಾ ತಂಡಗಳ ಮೆರವಣಿಗೆ ಇರುತ್ತದೆ. ಛಲವಾದಿ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಯಂತಿಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆವಿ ರಮೇಶ್ ಮಾತನಾಡಿ, ಓಬವ್ವ ಜಯಂತಿ ಮೂಲಕ ಛಲವಾದಿ ಜನಾಂಗದವರು ಒಂದೆಡೆ ಸೇರಿ ಸಂಘಟನೆಯಾಗೋಣ, ಇದರಿಂದ ಮುಂದಿನ ಪೀಳಿಗೆಗೆ ಪರಂಪರೆ ಉಳಿಸಿದಂತಾಗುತ್ತದೆ ಎಂದು ಸಲಹೆ ನೀಡಿದರು. ಆದೇಶ ಮೇರೆಗೆ 29/11/2024 ಶುಕ್ರವಾರ ಒನಕೆ ಓಬವ್ವ ಜಯಂತಿ ಬಾಗೇಪಲ್ಲಿಯಲ್ಲಿ ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಮಗೊಂದು ಮನವಿ ಬಂದಿತ್ತು. ಆ ಮನವಿ ಪ್ರಕಾರ ತಾಯಂದಿರಿಗೆ ನಾವೆಲ್ಲ ಹೋಗಿ ನಮ್ಮ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಕೇಳಿದಾಗ ತಾಯಂದಿರ ಮೇಡಮ್ ಅವರು ನಮಗೊಂದು ಡೇಟು ಸೀಮಿತ ಮಾಡಿ ಆ ಡೇಟಿಗೆ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಈ ಕ್ಷಣದಲ್ಲಿ. ಯಾಕಂದರೆ ತಾಯಂದಿರ ಮೇಡಮ್ ಅವರು ನಮಗೆ ಕರೆಕ್ಟ್ ಸ್ಪಂದನೆ ಕೊಟ್ಟರು. ಈ ಸಂದರ್ಭದಲ್ಲಿ ರಮೇಶ್, ಟಿ ರಾಮಪ್ಪ, ಆನಂದ್, ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.